ಕಳೆದ 7 ವರ್ಷಗಳಲ್ಲಿ ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡುವುದರ ಜೊತೆಗೆ ದೇಶದಲ್ಲಿ ಸುಭದ್ರ ಆಡಳಿತ ನೀಡಿದ ಯಶಸ್ಸು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತದೆ ಎಂದು ರಾಜ್ಯ ಬಿಜೆಪಿ ವಕ್ತಾರ ಎಂಬಿ ಜಿರ್ಲಿ ವಿಶ್ವಾಸ ವ್ಯಕ್ತಪಡಿಸಿದರು. ಮೇ 30ಕ್ಕೆ ಎರಡನೇ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಆಡಳಿತಕ್ಕೆ ಬಂದು 2 ವರ್ಷ ಪೂರೈಸುತ್ತಿದೆ. ಅದೇ ರೀತಿ ಒಟ್ಟು 7 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಶನಿವಾರ ಬೆಳಗಾವಿಯ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಎಂಬಿ ಜಿರ್ಲಿ, ಮೇ 30ರಂದು ಸೇವಾ ಚಟುವಟಿಕೆಗಳನ್ನು ಮಾಡುವ ಮೂಲಕ 7ನೇ ವರ್ಷದ ದಿನವನ್ನು ಆಚರಿಸಲು ನಿರ್ಧರಿಸಲಾಗಿದೆ. ಆದರೆ ಯಾವುದೇ ರೀತಿ ವಿಜಯೋತ್ಸವ ಸಂಭ್ರಮಾಚರಣೆ ಇರುವುದಿಲ್ಲ. ರಾಜ್ಯದ 50,000 ಬೂತ್ಗಳಲ್ಲಿ ಸೇವಾ ಹಿ ಸಂಘಟನಾ ಅಡಿಯಲ್ಲಿ ವಿವಿಧ ಸೇವಾ ಕಾರ್ಯಗಳನ್ನು ಪ್ರತಿಯೊಬ್ಬ ಕಾರ್ಯಕರ್ತ ಮಾಡಬೇಕು ಎಂದು ನಿಶ್ಚಯಿಸಲಾಗಿದೆ. ಮಾಸ್ಕ್ ವಿತರಣೆ, ಕೊರೋನಾ ರೋಗಿಗಳನ್ನು ಆಸ್ಪತ್ರೆಗೆ ಕಳುಹಿಸುವುದು, ಅವರಿಗೆ ಊಟ, ಔಷಧಿ ವಿತರಣೆ, ಅದೇ ರೀತಿ ಸೋಂಕಿತರ ಮಕ್ಕಳ ಶಾಲಾ ಫೀಯನ್ನು ತುಂಬುವುದು ಸೇರಿ ಇನ್ನಿತರ ಸಹಾಯ ಮಾಡಬೇಕು ಎಂದು ತಮ್ಮ ಕಾರ್ಯಕರ್ತರಿಗೆ ಕರೆ ನೀಡಿದರು. ಪ್ರಧಾನಿ ಮೋದಿ ನೇತೃತ್ವದ ಆಡಳಿತದಲ್ಲಿ ಹಲವು ಐತಿಹಾಸಿಕ ನಿರ್ಧಾರ ಕೈಗೊಳ್ಳಲಾಗಿದೆ. ಆರ್ಟಿಕಲ್ 370 ರದ್ದು, ತ್ರಿವಳಿ ತಲಾಖ್ ರದ್ದು, ರಾಮ ಮಂದಿರ ನಿರ್ಮಾಣ, ಸಿಎಎ ಕಾಯ್ದೆ, ಕೃಷಿ ತಿದ್ದುಪಡಿ ಕಾಯ್ದೆಗಳು, ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಸೇರಿದಂತೆ ಅನೇಕ ನಿರ್ಧಾರ ಕೈಗೊಳ್ಳಲಾಗಿದೆ. 7 ವರ್ಷಗಳ ಕಾಲ ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡಿದ ಶ್ರೇಯಸ್ಸು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತದೆ ಎಂದು ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ 7 ವರ್ಷಗಳ ಅವಧಿಯನ್ನು ಪೂರೈಸ್ತಾ ಇದೆ ಅಂತ ಹೇಳಿದ್ರೆ, ಮೋದಿಯವರ 2ನೇ ಅವಧಿಯಲ್ಲಿ 2 ವರ್ಷಗಳನ್ನು ಪೂರೈಸ್ತಾ ಇದೆ ಮತ್ತು 8ನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ನಾವು ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದ ಬಿಗ್ಗೆಸ್ಟ್ ಪೊಲಿಟಿಕಲ್ ಪಾರ್ಟಿ ಇನ್ ದ ವರ್ಲ್ಡ್ ಈಸ್ ಭಾರತೀಯ ಜನತಾ ಪಾರ್ಟಿ. ಸುಮಾರು 18 ಕೋಟಿ ಸದಸ್ಯರನ್ನು ಹೊಂದಿರುವಂಥ ಒಂದು ರಾಜಕೀಯ ಪಕ್ಷ. 2014 ಮತ್ತು 2019ರಲ್ಲಿ ಬಹಳ ದೊಡ್ಡದಾದಂಥ ಜನಾದೇಶವನ್ನು ಪಡೆದುಕೊಂಡು ಮೋದಿಯವರು 2ನೇ ಅವಧಿಯಲ್ಲಿ 2 ವರ್ಷಗಳನ್ನು ಪೂರೈಸ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ 2 ವರ್ಷಗಳನ್ನು ನಾವು ನಾಳೆ 30ನೇ ತಾರೀಕು ಪೂರೈಸುವಂಥ ಸಂದರ್ಭದಲ್ಲಿ ಇದನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನುವಂಥ ಒಂದು ಚಿಂತನೆಯಲ್ಲಿದ್ದಾಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಕರ್ನಾಟಕ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರುವಂಥ ಕಟೀಲ್ ಅವರು ಮತ್ತು ನಮ್ಮ ಹಿರಿಯರೆಲ್ಲರೂ ಕೂಡಿಕೊಂಡು ಒಂದು ನಿರ್ಣಯವನ್ನು ಮಾಡಿದರು. ಮೇ 30ನ್ನು ಸೇವಾ ಚಟುವಟಿಕೆಗಳನ್ನು ಮಾಡೋದ್ರ ಮುಖಾಂತರ ಈ ಒಂದು 7ನೇ ವರ್ಷದ ದಿನವನ್ನು ಆಚರಣೆ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ನಾವು ಮಾಡಿದ್ದೀವಿ. ಅಂತ ಹೇಳಿದ್ರೆ ಇದರ ವಿಜೃಂಭಣೆಯಾಗಲಿ, ಇದರ ಸೆಲೆಬ್ರೇಷನ್ ಆಗಿ ನಾವು ಮಾಡಬಾರ್ದು. ಎಲ್ಲ ಕಾರ್ಯಕರ್ತರಿಗೂ ನಾನು ನಿಮ್ಮ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ. ಆದರೆ ಪ್ರತಿಯೊಬ್ಬ ಕಾರ್ಯಕರ್ತ ಸುಮಾರು ಕರ್ನಾಟಕ ರಾಜ್ಯದಲ್ಲಿ 50,000 ಬೂತ್ಗಳಲ್ಲಿ ಸೇವಾ ಹಿ ಸಂಘಟನ್ ಅಡಿ ವಿವಿಧ ಸೇವಾ ಕಾರ್ಯಕ್ರಮಗಳನ್ನು ಪ್ರತಿಯೊಬ್ಬ ಕಾರ್ಯಕರ್ತ ಮಾಡಬೇಕು ಅನ್ನುವಂಥ ಒಂದು ನಿಶ್ಚಯವನ್ನು ನಮ್ಮ ರಾಷ್ಟ್ರ ಮತ್ತು ರಾಜ್ಯ ನಾಯಕರು ಮಾಡಿದ್ದಾರೆ. ಆ ಪ್ರಕಾರ ಅವರಿಗೆ ನಾವು ತಿಳಿಸಿದ್ದೀವಿ. ಪ್ರತಿಯೊಬ್ಬ ಕಾರ್ಯಕರ್ತ, ಅದು ಮಾಸ್ಕ್ ವಿತರಣೆ ಆಗಿರ್ಬೋದು, ಯಾವ ಕೋವಿಡ್ ಪೇಷಂಟ್ಗಳಿಗೆ ಸಹಾಯ ಮಾಡಿ ಅವರನ್ನು ಸರಿಯಾದಂಥ ಔಷಧ ಉಪಚಾರಗಳನ್ನು ಪಡೆಯುವಂಥ ಹಾಸ್ಪಿಟಲ್ಗಳಿಗೆ ಮುಟ್ಟಿಸುವಂಥದ್ದಾಗಿರ್ಬೋದು, ಅಥವಾ ಪೋಸ್ಟ್ ಕೋವಿಡ್ ಟ್ರೀಟ್ಮೆಂಟದಲ್ಲಿ ಅವ್ರಿಗೇನಾದರೂ ಸಹಾಯ ಬೇಕಾದರೆ ಅವರಿಗೆ ಕೊಡುವಂಥದ್ದಾಗಿರ್ಬೋದು. ಮತ್ತು ಪ್ರತಿಯೊಂದು ಬೂತದಲ್ಲಿ ಒಂದು 8-10 ಕಾರ್ಯಕರ್ತರು ಸ್ವತಃ ಕಾಂಟ್ರಿಬ್ಯೂಷನನ್ನು ಮಾಡಿ ಒಂದು 2,000 ರೂಪಾಯಿಗಳಾದರೂ ಈ ಕೋವಿಡ್ದಲ್ಲಿ ಹಾನಿಗೊಳಗಾಗಿರುವಂಥ ಮನೆತನಗಳಿಗೆ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಮುಟ್ಟಿಸುವಂಥದ್ದಾಗಿರ್ಬೋದು, ಅವರಿಗೆ ಊಟವನ್ನು ಕೊಡುವಂಥದ್ದಾಗಿರ್ಬೋದು, ಆಹಾರ ಕಿಟ್ಗಳನ್ನು ಕೊಡುವಂಥದ್ದಾಗಿರ್ಬೋದು, ಅಥವಾ ಅವರ ಮಕ್ಕಳ ಶಾಲಾ ಫೀಯನ್ನು ತುಂಬುವಂಥದ್ದಾಗಿರ್ಬೋದು. ಪ್ರತಿಯೊಬ್ಬ ಕಾರ್ಯಕರ್ತ, ಲಕ್ಷಾಂತರ ಕಾರ್ಯಕರ್ತರನ್ನು ಹೊಂದಿರುವಂಥ ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಮೇ 30ನೇ ತಾರೀಕು ಅನುಷ್ಠಾನ ಮಾಡಬೇಕು ಅನ್ನುವಂಥ ಕಳಕಳಿಯ ವಿನಂತಿಯನ್ನು ನಾವು ಈಗಾಗಲೇ ಕಾರ್ಯಕರ್ತರಿಗೆ ತಿಳಿಸಿದ್ದೀವಿ. ಅದನ್ನು ನಿಮ್ಮ ಮುಖಾಂತರ ನಾನು ಮತ್ತೊಮ್ಮೆ ಆ ಒಂದು ಮನವಿಯನ್ನು ನಮ್ಮ ಕಾರ್ಯಕರ್ತರಲ್ಲಿ ಮಾಡ್ತಾ ಇದ್ದೀವಿ. ಯಾವುದೇ ತರಹದ ಸೆಲೆಬ್ರೇಷನ್, ಅದು ಪಟಾಕ್ಷಿ ಹೊಡೆಯುವಂಥದ್ದಾಗಿರ್ಬೋದು, ಮತ್ತೊಂದು ಮಾಡುವುದಾಗಿರ್ಬೋದು, ವಿ ಆರ್ ನಾಟ್ ಗೋಯಿಂಗ್ ಟು ಸೆಲೆಬ್ರೇಟ್ ದ ಮೇ 30th 7 ವರ್ಷ ಕಂಪ್ಲೀಟ್ ಆಗುವಂಥ ಈ ಸಂದರ್ಭದಲ್ಲಿ ಮಾಡಬಾರ್ದು. ಅದನ್ನು ಸೇವೆ ಮುಖಾಂತರ
ಯಾಕಂತ ಹೇಳಿದ್ರೆ ಭಾರತ ದೇಶದ ಶತಮಾನಗಳ ಕಂಡರಿಯದಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಭಾರತ ದೇಶ ಇವತ್ತು ಮುನ್ನುಗ್ತಾ ಇದೆ. ವಿ ಡೋಂಟ್ ವಾಂಟ್ ಟು ಮೇಕ್ ಎನಿ ಪೊಲಿಟಿಕಲ್ ಮೂವ್ ಇನ್ ದಿಸ್ ಪರ್ಟಿಕ್ಯುಲರ್ ಥಿಂಗ್. ಎಷ್ಟೋ ಜನ ಪ್ರತಿಯೊಂದು ದಿನ ನೀವೆಲ್ಲ ನಮ್ಮ ಸ್ನೇಹಿತರು ಒಂದು 3-4 ಜನ ತೀರ್ಕೊಂಡವರ ನಮಗೆ ಸುದ್ದಿಗಳು ಬರ್ತಾ ಇದೆ. ನಿಮ್ಮ ಜೀವನದಲ್ಲಿಯೂ ಅದೇ ಆಗಿದೆ. ಎವ್ರಿಬಡಿ ಈಸ್ ವರೀಡ್ ವಾಟ್ ವುಡ್ ಹ್ಯಾಪನ್ ಟುಮಾರೋ ಅನ್ನುವಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಾರತ ಹೋಗಬೇಕಾದ್ರೆ ಒಂದು ಸೇವೆಯನ್ನು ಮಾಡೋದರ ಮುಖಾಂತರ ನಾವು ಈ ಒಂದು 30ನೇ ಮೇಯನ್ನು ಆಚರಣೆ ಮಾಡಿ ಜನರಿಗೆ ಸಹಾಯ ಮಾಡೋದರಲ್ಲಿ ನಾವು ತತ್ಪರರಾಗಬೇಕು ಅನ್ನುವಂಥ ಒಂದು ಚಿಂತನೆಯನ್ನು ಇಟ್ಕೊಂಡು ಮೇ 30 ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮೋದಿಯವರ ಮೊದಲನೆಯ ಅವಧಿ ಮತ್ತು ಮೋದಿಯವರ ಎರಡನೆಯ ಅವಧಿ. ಎರಡನೆಯ ಅವಧಿಯಲ್ಲಿ ಬಹುತೇಕ the political history of India has never witnessed that a prime minister has taken such a important decisions in the second phase of his ruling in the country. ಅದು ಆರ್ಟಿಕಲ್ 370 ತೆಗೆದುಹಾಕಿ ಜಮ್ಮು ಕಾಶ್ಮೀರನ್ನು ಭಾರತದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿ ಭಾರತದ ಇಡೀ ದೇಶದಲ್ಲಿ ಅನ್ವಯವಾಗುವಂಥ ಎಲ್ಲ ಕಾನೂನುಗಳು ಜಮ್ಮು ಕಾಶ್ಮೀರದಲ್ಲಿಯೂ ಅನ್ವಯ ಆಗಬೇಕು ಅನ್ನೋ ರೀತಿಯಲ್ಲಿ ಒಂದು ಐತಿಹಾಸಿಕ ಒಂದು ನಿರ್ಣಯವನ್ನು ತೆಗೆದುಕೊಂಡಂಥ ಘಟನೆಯನ್ನು ನಾನು ಇಲ್ಲಿ ಸ್ಮರಿಸ್ತಾ ಇದ್ದೇನೆ. ಆದರೆ ಕೂಡ ಯಾವ ಶ್ರೀರಾಮ ಮಂದಿರ ಹಲವಾರು ವರ್ಷಗಳ ಶತಮಾನಗಳ ಕಾಲ ನಾವು ಹೋರಾಟ ಮಾಡಿದ್ದೀವಿ ಈ ದೇಶದಲ್ಲಿ. ಶ್ರೀರಾಮಚಂದ್ರ ಅಂತ ಹೇಳಿದರೆ ಅದು ಯಾವುದೇ ಒಂದು ಜಾತಿ ಮತ ಪಂಥ ಧರ್ಮಕ್ಕೆ ಸೀಮಿತವಾಗಿರುವಂಥವನಲ್ಲ. ಶ್ರೀರಾಮ ಈಸ್ ದ ಕಲ್ಚರಲ್ ಐಡೆಂಟಿಟಿ ಆಫ್ ಇಂಡಿಯಾ. ಭಾರತೀಯ ರಾಷ್ಟ್ರೀಯತೆಯ ಮೌಲ್ಯಗಳ ಪ್ರತೀಕ ಶ್ರೀರಾಮಚಂದ್ರ. ಅಂಥವರ ಒಂದು ಮೂರ್ತಿಯನ್ನೂ ಸಹ ದೇವಾಲಯವನ್ನು ಒಂದು ಕಟ್ಟುವಂಥದ್ದು ಅಯೋಧ್ಯೆಯಲ್ಲಿ ಪ್ರಾರಂಭವಾಗಿರುವುದನ್ನು ತಾವೆಲ್ಲ ಗಮನಿಸಿದಿರಿ. ಮೂರನೆಯದಾಗಿ ಟ್ರಿಪಲ್ ತಲಾಕ್. ಯಾವ ಟ್ರಿಪಲ್ ತಲಾಕ್ ಮುಖಾಂತರ ಒಂದು ಅವೈಜ್ಞಾನಿಕ ಮತ್ತು ಮೌಢ್ಯತೆಗಳಿಂದ ಕೂಡಿದಂಥ ಒಂದು ಮುಸ್ಲಿಂ ಸಹೋದರಿಯರು ಕಷ್ಟಪಡ್ತಾ ಇರುವಂಥ ದಿನಗಳಲ್ಲಿ ಟ್ರಿಪಲ್ ತಲಾಕನ್ನು ಅಬಾಲಿಷ್ ಮಾಡಿ, ಇಫ್ ಟ್ರಿಪಲ್ ತಲಾಕ್ ಇಸ್ ದೇರ್ ಇಟ್ ಹ್ಯಾಸ್ ಬಿನ್ ಪೆನಲೈಸ್ಡ್. ಆ ರೀತಿಯಾದಂಥ ಕಾನೂನನ್ನು ತಂದಂಥ ಒಂದು ಚಿಂತನೆಯನ್ನು ನೀವು ಈಗಾಗಲೇ ನೋಡಿದಿರಿ. ಆದರೆ ಕೂಡ CAA ತರೋದರ ಮುಖಾಂತರ ಯಾರು ಭಾರತ ದೇಶದಿಂದ ಹೊರಗಡೆ ಉಳಿದಿದ್ದಾರೆ ಹಿಂದೂಗಳು ನಮ್ಮ ನೇಬರಿಂಗ್ ಕಂಟ್ರಿಯಲ್ಲಿ, ಅವರೆಲ್ಲರಿಗೂ ಭಾರತೀಯ ಒಂದು ಸಿಟಿಜನ್ಶಿಪ್ಪನ್ನು ಕೊಡಬೇಕು ಮತ್ತು ಅವರು ತಿರುಗಿ ಭಾರತ ದೇಶದಲ್ಲಿ ಪುನರ್ವಸತಿಯನ್ನು ಪಡೆಯಬೇಕು ಅನ್ನುವಂಥ ಚಿಂತನೆಯ ಹಿನ್ನೆಲೆಯಲ್ಲಿ ಮಾಡಿದಂಥ CAA ಕಾನೂನಾಗಿರ್ಬೋದು. ಮತ್ತು ಹಲವಾರು ವರ್ಷಗಳವರೆಗೆ ಈ ಅಗ್ರೇರಿಯನ್ ಲಾಸ್ ಏನಿದ್ದು, ಯಾವ ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತ ನಾವು ಏನು ಹೇಳ್ತಾ ಇದ್ದೀವಿ, ಅವರಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಡಿಸ್ಟರ್ಬ್ ಮಾಡಿದೆ. ಇಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್ ಕೆಳಗಡೆ ಒಂದು ಕೇಂದ್ರೀಕೃತವಾದಂಥ ಮಾರುಕಟ್ಟೆ ಏನಿತ್ತು, ಮೊನೋಪಾಲಿಯನ್ನು ಮಾಡಿಕೊಂಡಿದ್ದರು APMC ಅವರು. APMCಯಲ್ಲಿಯೂ ಸರಿಯಾದಂಥ ಒಂದು ನ್ಯಾಯ ಬೆಲೆ ಅವ್ರಿಗೆ ಸಿಗ್ತಾ ಇರಲಿಲ್ಲ, ನ್ಯಾಯ ಸಿಗ್ತಾ ಇರಲಿಲ್ಲ, ದುರ್ಬಳಕೆ ಆಗ್ತಾ ಇತ್ತು. ಅವ್ರಿಗೆ ಮುಕ್ತ ಮಾರುಕಟ್ಟೆಯನ್ನು ಓಪನ್ ಮಾಡಿ ರೈತರು ತಾವು ಬೆಳೆದಿರುವಂಥ ಬೆಳೆಗಳನ್ನು ಎಲ್ಲೂ ಮಾರಬಹುದು ಅಂಥ ಒಂದು ಚಿಂತನೆಯನ್ನು ಕೊಡುವಂಥ ಅಗ್ರೇರಿಯನ್ ಲಾಸನ್ನು ತಂದಂಥ ಶ್ರೇಯಸ್ಸು ಮೋದಿಯವರಿಗೆ ಸಲ್ಲುತ್ತೆ. ಕಳೆದ 7 ವರ್ಷಗಳಲ್ಲಿ 7 ವರ್ಷನ ನಾವು ಪೂರೈಸ್ತಾ ಇದ್ದೀವಿ. ಒಂದು ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನು ಈ ದೇಶದಲ್ಲಿ ಇಡೀ ಸೆಂಟ್ರಲ್ ಕ್ಯಾಬಿನೆಟ್ ಮಿನಿಸ್ಟರ್ಗಳಾಗಿರ್ಬೋದು, ಸಂಸದರಾಗಿರ್ಬೋದು, ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನು ಕೊಡುವಂಥ ಒಂದು ಅದ್ಭುತವಾದಂಥ ಸರ್ಕಾರವನ್ನು ಕಳೆದ 7 ವರ್ಷಗಳಲ್ಲಿ ಕೊಟ್ಟಂಥ ಶ್ರೇಯಸ್ಸು ಅದು ಮೋದಿಯವರಿಗೆ ಸಲ್ಲುತ್ತೆ. ಒಂದು ಕಾಲದಲ್ಲಿ ಜನಧನ ಯೋಜನೆಯನ್ನು ಇಂಟ್ರೊಡ್ಯೂಸ್ ಮಾಡಿದಾಗ ಕಾಂಗ್ರೆಸ್ದವರು, ವಿರೋಧ ಪಕ್ಷದವರು ನಮ್ಮನ್ನು ನೋಡಿ ನಕ್ಕಿದ್ರು. ಈ ಜನಧನ ಖಾತೆಗಳನ್ನು ಯಾಕೆ ಓಪನ್ ಮಾಡ್ತಾ ಇದ್ದೀರಿ? ವಿದೌಟ್ ಎನಿ ಬ್ಯಾಲೆನ್ಸ್, ವಿದೌಟ್ ಎನಿ ಮನಿ ಅಕೌಂಟ್ಸ್ ಆಫ್ ಪುವರ್ ಪೀಪಲ್ ಹ್ಯಾವ್ ಬಿನ್ ಓಪನ್ಡ್ ಇನ್ ಆಲ್ ದ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಅನ್ನುವಂಥ ಸಂದರ್ಭದಲ್ಲಿ ಎಲ್ಲರೂ ನಗೆಪಾಟ್ಲು ಮಾಡಿದ್ರು. ಆದರೆ ಹೋದ ವರ್ಷ 2020 ಮಾರ್ಚ್ದಿಂದ ಇಲ್ಲಿಯವರೆಗೆ ಸುಮಾರು 40 ಕೋಟಿ ಜನಧನ ಖಾತೆಗಳನ್ನು ತೆಗೆದು, ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾರೂ ನಾವು ಹೊರಗಡೆ ಹೋಗೋ ಸಾಧ್ಯ ಇಲ್ಲ,
ಸರ್ಕಾರಿ ಕಚೇರಿಗಳು ಕೆಲಸ ಮಾಡ್ತಾ ಇಲ್ಲ, ಆಡಳಿತ ಯಂತ್ರ ಕುಸಿದು ಬಿದ್ದಿದೆ. ಅಂತಹದರಲ್ಲಿ ಸುಮಾರು 10 ಲಕ್ಷ ಕೋಟಿ ರೂಪಾಯಿಗಳನ್ನು ಫಲಾನುಭವಿಗಳ ಅಕೌಂಟ್ಗಳಿಗೆ ನೇರವಾಗಿ ಜಮಾ ಮಾಡುವಂಥ ಒಂದು ಅದ್ಭುತವಾದಂಥ ಭ್ರಷ್ಟಾಚಾರ ಮುಕ್ತವಾದಂಥ ಒಂದು ವ್ಯವಸ್ಥೆಯನ್ನು ಭಾರತ ದೇಶದಲ್ಲಿ ಕಲ್ಪಿಸಿಕೊಟ್ಟಂಥವರು ನರೇಂದ್ರ ಮೋದಿಯವರ ಸರ್ಕಾರ ಅನ್ನುವಂಥದ್ದನ್ನು ನಾನು ಇಲ್ಲಿ ನೆನಪಿಸಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಅದರ ಕೂಡ PM ಕಿಸಾನ್ ಯೋಜನೆಯಡಿ ಪ್ರತಿ ವರ್ಷ 75 ಲಕ್ಷ ಕೋಟಿ ರೂಪಾಯಿಗಳನ್ನು ಪ್ರತಿ ಒಬ್ಬ ರೈತನಿಗೆ 6,000 ರೂಪಾಯಿಗಳನ್ನು ಪ್ರತಿ ವರ್ಷ ಕೊಡೋದ್ರ ಮುಖಾಂತರ ಆ ಒಂದು ಚಿಂತನೆಯನ್ನು ಮಾಡಿ ಜನಧನ ಖಾತೆಗಳು ಇವತ್ತು ಸುಮಾರು 40 ಕೋಟಿ ಜನಧನ ಖಾತೆಗಳು ಇಡೀ ದೇಶದಲ್ಲಿ ಇದೆ. ಯು ವಿಲ್ ಗೆಟ್ ಇನ್ಫಾರ್ಮೇಷನ್ ಆನ್ ರೆಕಾರ್ಡ್ ಇನ್ ದಿ ಪ್ರೈಮ್ ಮಿನಿಸ್ಟರ್ ಪೋರ್ಟಲ್. ಅದರಲ್ಲಿ ನಾವು ಅದನ್ನು ನೋಡ್ಬೋದು. ಇಡೀ ವಿಶ್ವ ನಿಮಗೆ ಗೊತ್ತಿರಲಿ, ನೀವೆಲ್ಲರೂ ಪತ್ರಕರ್ತರು ತುಂಬ ಜಾಗೃತವಾಗಿರುವಂಥವರು. ಇಡೀ ವಿಶ್ವದಲ್ಲಿ ಈ ರೀತಿಯಾದಂಥ ಒಂದು 40 ಕೋಟಿ ಅಕೌಂಟ್ಗಳನ್ನು ತೆಗೆದಿರುವಂಥದ್ದು ಇದೊಂದು ದಾಖಲೆ ಅನ್ನುವಂಥದ್ದು ಮಟ್ಟಿಗೆ ಎಲ್ಲರೂ ಇದನ್ನು ಹೊಗಳ್ತಾ ಇದ್ದಾರೆ. ಅದರ ಕೂಡ ಸ್ವಚ್ಛ ಭಾರತ್ ಮಿಷನನ್ನು ಮೊದಲನೇ ಅವಧಿಯಲ್ಲೇ ಪ್ರಾರಂಭ ಮಾಡಿದರು. ನಾವು ಸ್ವಚ್ಛವಾಗಿರಬೇಕು, ನಮ್ಮ ದೇಶ ಸ್ವಚ್ಛವಾಗಿರಬೇಕು, ಅದರಿಂದ ಆರೋಗ್ಯಪೂರ್ಣವಾದಂಥ ಚಿಂತನೆ ಆಗುತ್ತೆ ಮತ್ತು ಸ್ವಚ್ಛತೆ ನಮ್ಮ ಅಭಿವೃದ್ಧಿಯ ಸಂಕೇತ, ಅದು ಮಹಾತ್ಮ ಗಾಂಧೀಜಿಯವರ ಕನಸು ಅನ್ನೋದನ್ನು ನಾವು ಪ್ರಾರಂಭ ಮಾಡಿದಾಗ ಎಲ್ಲರೂ ನಕ್ಕಿದ್ರು. ಆದರೆ ಇವತ್ತು ಸ್ವಚ್ಛ ಭಾರತ ಅಭಿಯಾನದ ಕೆಳಗಡೆ ಬಹಳ ದೊಡ್ಡದಾದಂಥ ಚಿಂತನೆ ನಡೀತಾ ಇದೆ. ಸುಮಾರು 10 ಕೋಟಿ ಶೌಚಾಲಯಗಳನ್ನು ನಿರ್ಮಾಣ ಮಾಡಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅದರ ಕೂಡ ಮಹಿಳಾ ಸಬಲೀಕರಣ ಉಜ್ವಲ ಒಂದು ಯೋಜನೆ ಅಡಿಯಲ್ಲಿ ಸುಮಾರು 8 ಕೋಟಿ ಬಡ ಮಹಿಳೆಯರಿಗೆ ಉಚಿತ ಅಡುಗೆ ಅನಿಲ ಸಂಪರ್ಕವನ್ನು ನೀಡುವಂಥದ್ದು. ಮತ್ತು ಆಯುಷ್ಮಾನ್ ಭಾರತ, ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸ್ಕೀಮ್. ಇದರ ಬಗ್ಗೆ ತುಂಬ ಪ್ರಚಾರವನ್ನು ಮಾಡಲಿಕ್ಕೆ ಪ್ರಯತ್ನ ನಾವು ಮಾಡಿದ್ದೀವಿ, ಸರ್ಕಾರ ಮಾಡಿದೆ, ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಆದರೆ ಅತಿ ಕಡಿಮೆ ವಿಮೆ ಕಂತನ್ನು ತುಂಬಿದರೆ ಸುಮಾರು 5 ಲಕ್ಷಗಳವರೆಗೆ ಒಂದು ಪರಿಹಾರವನ್ನು ಪಡೆಯುವಂಥ ಒಂದು ಚಿಂತನೆಯನ್ನು ಸಹ ಆಯುಷ್ಮಾನ್ ಭಾರತದಲ್ಲಿ ಕೊಟ್ಟಿರುವಂಥದ್ದನ್ನು ನಾವು ಮೆಚ್ಚಬೇಕು. ಇದರಲ್ಲಿ 2 ಸ್ಕೀಮ್ ಇದೆ, ಸುಮಾರು 36 ರೂಪಾಯಿ ಅಲ್ಲ, ಒಂದು 36 ರೂಪಾಯಿ ಇದೆ, ಒಂದು 300 ರುಪೀಸ್ ಪರ್ ಇಯರ್ ತುಂಬಿದರೆ ಅವರಿಗೆ ಆಯುಷ್ಮಾನದ ಅಡಿಯಲ್ಲಿ ಆ ಒಂದು ಚಿಂತನೆ ಸಿಗುತ್ತೆ. ಇದರ ಕೂಡ ಡಿಮಾನಿಟೈಸೇಷನನ್ನು ನಾವು ಮರೆಯುವಂತಿಲ್ಲ. ಯಾವ ಬ್ಲ್ಯಾಕ್ ಮನಿ ಇಟ್ಕೊಂಡಿದ್ರು ಅದನ್ನು ಡಿಮಾನಿಟೈಸೇಷನ್ ಮಾಡೋದ್ರ ಮುಖಾಂತರ ಈ ದೇಶದಲ್ಲಿ ಹೊಸ ಒಂದು ಆರ್ಥಿಕ ಕ್ರಾಂತಿಯನ್ನು ತಂದಂಥದ್ದು ಮೋದಿಯವರು. ಅದರ ಕೂಡ GST ಒನ್ ನೇಷನ್ ಒನ್ ಟ್ಯಾಕ್ಸ್ ಅನ್ನುವಂಥ ಒಂದು ಚಿಂತನೆ. ಅದರ ಕೂಡ ಇವನ್ನು ಹೋದ ಸಲ ಪ್ರಾರಂಭವಾಗಿರುವಂಥದ್ದು ಒನ್ ರೇಷನ್ ಕಾರ್ಡ್, ಒನ್ ಇಂಡಿಯಾ ಒನ್ ರೇಷನ್ ಕಾರ್ಡ್. ಬೆಳಗಾವಿಯಲ್ಲಿ ತೆಗೆದುಕೊಂಡಿರುವಂಥ ರೇಷನ್ ಕಾರ್ಡ್ದಲ್ಲಿ ಆ ವ್ಯಕ್ತಿ ದಿಲ್ಲಿಗೂ ಹೋದರೂ ಸಹ ಅವನಿಗೆ ರೇಷನ್ ಕಾರ್ಡನ್ನು ಮುಖಾಂತರ ಅವನಿಗೆ ಆಹಾರ ಧಾನ್ಯಗಳು ಸಿಗಬೇಕು ಅನ್ನುವಂಥ ಚಿಂತನೆ ಇದು ಬಹಳ ದೊಡ್ಡ ಚಿಂತನೆ. ಅದರ ಕೂಡ ಕೃಷಿ ಸುಧಾರಣೆಗಳ ಬಗ್ಗೆ ನಾನು ಈಗಾಗಲೇ ಮಾತನಾಡಿದೆ. ಮತ್ತು ಮತ್ತೊಂದು ಬರ್ತಾ ಇದೆ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳ ನಂತರ ಭಾರತೀಯ ಮೂಲ ಸಂಸ್ಕೃತಿಯ ಚಿಂತನೆಯಲ್ಲಿ ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿ ಮಾಡಲಿಕ್ಕಾಗಿರಲಿಲ್ಲ. ಅದನ್ನು 2-3 ವರ್ಷಗಳವರೆಗೆ ಚಿಂತನೆಯನ್ನು ಮಾಡಿಕೊಂಡು ಇವತ್ತು NEP ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಭಾರತ ದೇಶದಲ್ಲಿ ಅದನ್ನು ಇಂಟ್ರಡ್ಯೂಸ್ ಮಾಡುವಂಥ ಒಂದು ಚಿಂತನೆ ಪ್ರಾರಂಭವಾಗಿದೆ. ಮತ್ತು ಬರುವಂಥ ದಿನಗಳಲ್ಲಿ ವಿ ಆರ್ ಅಂಡರ್ ದಿ ಟೋಟಲ್ ಕ್ರೈಸಿಸ್, ಎಮರ್ಜೆನ್ಸಿ ಇದೆ, ಮೆಡಿಕಲ್ ಎಮರ್ಜೆನ್ಸಿ ಇದೆ ದೇಶದಲ್ಲಿ. 140 ಕೋಟಿ ಜನಸಂಖ್ಯೆ, ಸುಮಾರು 200 ಕೋಟಿ ಲಸಿಕೆಗಳನ್ನು ನಾವು ಇವತ್ತು ಕೊಡಬೇಕಾಗಿದೆ. ಇವತ್ತು ಸುಮಾರು 20 ಕೋಟಿ ಲಸಿಕೆಗಳನ್ನು ಈಗಾಗಲೇ ನಾವು ಹಾಕಿದ್ದೇವೆ. ಬಟ್ ಡಿಮಾಂಡ್ ಈಸ್ ಮೋರ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮೊದಲನೇ ಫೇಸ್ದಲ್ಲಿ, 2ನೇ ಫೇಸ್ದಲ್ಲಿ ಯಾವಾಗ ಈ ಕೋವ್ಯಾಕ್ಸಿನು ಮತ್ತು ಕೋವಿಶೀಲ್ಡ್ ಬಂದಾಗ ಅದರ ಬಗ್ಗೆ ಅಪಪ್ರಚಾರವನ್ನು ಮಾಡಿದಾಗ ಜನ ನಾವೇ ಹೋಗಿ ಲಸಿಕೆಯನ್ನು ತಗೊಳ್ಳಿಕ್ಕೆ ಹಿಂದೆ ಸರಿದೀವಿ. ನಾನು ಮೊನ್ನೆ ಒಂದು 3-4 ಜನ ಡಾಕ್ಟರ್ಗಳ ಕೂಡ ಮಾತನಾಡಿದೆ. ಸರ್, ನೀವು ಲಸಿಕೆಯನ್ನು ಹಾಕಿಸ್ಕೊಂಡಿದ್ರಾ ಮೊದಲನೇ ಫೇಸ್ದಲ್ಲಿ ಬಂದಾಗ ಅಂತ ಹೇಳಿದಾಗ
ಸುಮಾರು ಡಾಕ್ಟರ್ಸ್ ಹೇಳಿದರು, ಸರ್ ನಮಗೆ ಎಷ್ಟು ಅಪಪ್ರಚಾರ ಮಾಡಿಬಿಟ್ರು, ಆ ಅಪಪ್ರಚಾರ ಮಾಡೋದರಿಂದ ನಾವೇ ಸ್ವತಃ ಹೋಗಿ ಲಸಿಕೆಯನ್ನು ತಗೊಳ್ಳಲಿಲ್ಲ, ಆನಂತರದಲ್ಲಿ ಲಸಿಕೆಯನ್ನು ತೆಗೆದುಕೊಂಡಿವಿ ಅನ್ನುವಂಥದ್ದು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ವಿ ಕೆನಾಟ್ ಪ್ಲೇ ವಿತ್ ದ ಲೈವ್ಸ್ ಆಫ್ ದ ಪೀಪಲ್. ಜನರ ಜೀವನದ ಕೂಡ ನಾವು ಚೆಲ್ಲಾಟ ಆಡಬಾರ್ದು. ರಾಜಕೀಯ ಒಂದು ಸೀಮಿತವಾಗಿರಬೇಕು, ಒಂದು ರಾಜಕೀಯ. ಇವತ್ತು ನಮ್ಮ ಎಂ ಬಿ ಪಾಟೀಲರು ಬಿಜಾಪುರದಲ್ಲಿ ಕಾಂಗ್ರೆಸ್ ನಾಯಕರು ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಆಕ್ಸಿಜನ್ ಯೂನಿಟನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ನಮ್ಮ ಲಕ್ಷ್ಮಣ್ ಸವದಿ ಅವರು ನಿನ್ನೆ ಸುಮಾರು 65,000 ಆಹಾರ ಧಾನ್ಯಗಳ ಕಿಟ್ಗಳನ್ನು ಕೊಡೋದ್ರ ಮುಖಾಂತರ ಒಂದು ದೊಡ್ಡ ಸೇವೆಯನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಎಲ್ಲರೂ ಕೂಡಿ ಇವತ್ತು ನಾವು ಕೆಲಸ ಮಾಡಬೇಕಾಗಿದೆ. ಅದರ ಕೂಡ ಇಂತಹದರಲ್ಲಿ ಟೂಲ್ ಕಿಟ್ ಅಂತ ಒಂದು ಪ್ರಕರಣವನ್ನು ಮಾಡಿ, ಟೂಲ್ ಕಿಟ್ಟದ ಮುಖಾಂತರ ಬಹುತೇಕ ವಿರೋಧ ಪಕ್ಷದವರಿಗೆ ಕೋವಿಡನ್ನು ಓಡಿಸ್ಬೇಕು ಅನ್ನುವಂಥದ್ದಿಲ್ಲ, ಮೋದಿಯವರನ್ನು ಓಡಿಸ್ಬೇಕು. ಅವರು ಹೋರಾಟ ಮೋದಿಯವರ ವಿರೋಧ ಇದೆ, ದೇಶವನ್ನು ಅಪಮಾನಿಸುವಂಥ ಒಂದು ಚಿಂತನೆ ಇದೆ. ಆದ್ದರಿಂದ ಇವತ್ತು ಆ ಒಂದು ಕಾಲಘಟ್ಟದಲ್ಲಿ ಒಂದು 95 ದೇಶಗಳಿಗೆ ಲಸಿಕೆಗಳನ್ನು ಕಳಿಸಿಕೊಟ್ರು ಅವಾಗ. ಯಾಕಂತ ಹೇಳಿದ್ರೆ ಆಫ್ಟರ್ ಪ್ರೊಡಕ್ಷನ್ ಆಫ್ ಎ ಪರ್ಟಿಕ್ಯುಲರ್ ವ್ಯಾಕ್ಸಿನ್ ಅದನ್ನು ಇಷ್ಟು ದಿವಸದಲ್ಲೇ ಉಪಯೋಗ ಮಾಡಬೇಕಂತ ಇರುತ್ತೆ. ಅದನ್ನು ಮಾಡದೇ ಇದ್ರೆ ಅದು ಹಾಳಾಗಿ ಹೋಗುತ್ತೆ. ನಂತರ ಸಂಸದೆ ಮಂಗಳಾ ಅಂಗಡಿ ಮಾತನಾಡಿ 7ನೇ ವರ್ಷ ಮುಗಿಸಿ 8ನೇ ವರ್ಷಕ್ಕೆ ಪ್ರಧಾನಿ ಮೋದಿ ಅವರ ನೇತೃತ್ವದ ಸರ್ಕಾರ ಪಾದಾರ್ಪಣೆ ಮಾಡುತ್ತಿದೆ. ಕೋವಿಡ್ನಂತಹ ಕಠಿಣ ಪರಿಸ್ಥಿತಿಯಲ್ಲಿ ವಿಜೃಂಭಣೆಯಿಂದ ಈ ದಿನ ಆಚರಣೆ ಮಾಡಬಾರದು. ಎಲ್ಲರೂ ಸೇವಾ ಹಿ ಸಂಘಟನೆ ಮೂಲಕ ಜನರಿಗೆ ಸೇವೆ ಸಲ್ಲಿಸುವ ಕೆಲಸ ಮಾಡಬೇಕು. ಅದೇ ರೀತಿ ಪ್ರತಿಯೊಬ್ಬರೂ ಒಂದು ಹಳ್ಳಿಯಲ್ಲಿ ಸೇವೆ ಮಾಡುವಂತೆ ವರಿಷ್ಠರು ಸೂಚನೆ ನೀಡಿದ ಹಿನ್ನೆಲೆ ನಾಳೆ ಬಾಗೇವಾಡಿಯಲ್ಲಿ ನಾನು ಫುಡ್ ಕಿಟ್ಗಳನ್ನು ವಿತರಿಸುತ್ತಿದ್ದೇನೆ ಎಂದು ತಿಳಿಸಿದರು. ಸರ್ಕಾರ ಬಂದು 7ನೇ ವರ್ಷ ಮುಗಿದು 8ನೇ ವರ್ಷ ಚಾಲೂ ಆಗಿದೆ. ಈ ಮೇ 30 ತಾರೀಕಿಗೆ ಅವತ್ತಿನ ದಿವಸ ಎಲ್ಲ ನಮ್ಮ BJP ಕಾರ್ಯಕರ್ತರು ಬೂತ್ ಲೆವೆಲ್ ಹಿಡಿದು ಎಲ್ಲರೂ ಏನಾದರೂ ಸೇವಾ ಮಾಡಬೇಕು. ಅದು ಈ ಪರಿಸ್ಥಿತಿಯಲ್ಲಿ ಅಂದರೆ ಕೋವಿಡ್ ಪರಿಸ್ಥಿತಿದಾಗ ಭಾಳ ನಮ್ಗೆ ಕಠಿಣ ಪರಿಸ್ಥಿತಿ ಇದೆ. ಅಂಥದ್ರಲ್ಲಿ ನಾವು ಅದು ವಿಜೃಂಭಣೆಯಿಂದ ಆಚರಿಸೋ ಅದು ಇದು ಮಾಡೋ ನಾವು ಅದು ಸೇವಾ ಮಾಡಬೇಕು. ಯಾರು ಎಲ್ಲರಿಗೂ ಹೆಲ್ಪ್ ಮಾಡಬೇಕು. ಒಂದು ಕಾರ್ಯಕರ್ತರು ಹಿಡಿದು ಈ ನಮಗೂ ಮೇಲಿಂದ ಎಲ್ಲ ಇನ್ಸ್ಟ್ರಕ್ಷನ್ ಬಂದಿದೆ, ಎಲ್ಲರೂ ಒಂದೊಂದು ಗ್ರಾಮ ತಗೋರಿ ಅಂತ. ಅದಕ್ಕೆ ನಾವು ಸೇವಾ ಈ ಸಂಘಟನೆ ಅಂತ ಅದನ್ನು ಇದು ಮಾಡಿ ಎಲ್ಲರೂ ನಾವು ಸೇವೆ ಮಾಡಬೇಕಂತ ಹೇಳಿದ್ದಾರೆ. ನಾನು ಈಗಾಗಲೇ ಬಾಗೇವಾಡಿ ಗ್ರಾಮ ತೊಗೊಂಡು ಅಲ್ಲಿ ಒಂದು ಕಿಟ್ ವಿತರಣೆ, ಬಾಗೇವಾಡಿ ಸುತ್ತಲೂ ಒಂದು 4 ಹಳ್ಳಿ ಎಲ್ಲ ಕಿಟ್ ವಿತರಣೆ ಮಾಡಬೇಕಂತ ಮಾಡಿದ್ದೇವೆ. ನಾಳೆ ಅಲ್ಲೇ 11 ಗಂಟೆಗೆ 30 ಅದೇ 30 ತಾರೀಕಿಗೆ ನಾ 11 ಗಂಟೆಗೆ ಬಾಗೇವಾಡಿಗೆ ಹೋಗ್ತಾ ಇದ್ದೇನೆ. ಈ ಥರ ಎಲ್ಲರೂ ಮಾಡಬೇಕಂತ ಇದು ಮಾಡಿದ್ದಾರೆ. ಪ್ರತಿಯೊಬ್ಬರೂ ಬೂತ್ ಮಟ್ಟದಲ್ಲಿ ಎಲ್ಲ ಕಾರ್ಯಕರ್ತರು ಆಯಿತು, ಎಲ್ಲರೂ MLAಗಳಾಯಿತು, ಎಲ್ಲರೂ ಸೇವಾ ಮಾಡಬೇಕಂತ ನಾನು ಇದು ಮಾಡಿದೆ. ನಮ್ಮ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಿದೆ, ಮೋದಿ ಸರ್ಕಾರ. ಇದೇ ಥರ ಮುಂದಾಗಲಿ ಅಂತ, ಮುಂದೆ ಚೆನ್ನಾಗಿ ನಡೀಲಿ ಅಂತ ದೇವರಲ್ಲಿ. ಸುದ್ದಿಗೋಷ್ಠಿಯಲ್ಲಿ ಮಹಾನಗರ ಜಿಲ್ಲಾಧ್ಯಕ್ಷ ಶಶಿಕಾಂತ್ ಪಾಟೀಲ್, ಶರದ್ ಪಾಟೀಲ್ ಸೇರಿದಂತೆ ಹಲವು BJP ಮುಖಂಡರು ಉಪಸ್ಥಿತರಿದ್ದರು. ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.